ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಇವತ್ತು ನಾಷ್ಟ ಮಾಡ್ತಾ ವಿಡಿಯೋನ ಸ್ಟಾರ್ಟ್ ಮಾಡೀನಿ. ನಿಮ್ಗೆಲ್ಲರಿಗೂ ವೆಲ್ಕಮ್ ಮಾಡಾಕತ್ತೀನಿ. ಬರ್ರಿ, ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಇವತ್ತು ಸಂಡೇ ಲಾಗು. ಬೆಳಗ್ಗೆ ನಾಷ್ಟ ಇದು ಎಗ್ ರೈಸ್ ಮಾಡೀನಿ. ತಿನ್ಸಾಕತ್ತೀನಿ. ನವ್ಯಾಗ ಅಳಾಗತ್ತಿದ್ಲು, ಅವ್ರ ಅಪ್ಪ ಇದು ನೋಡ್ರಿ. ಹಾಗಾಗಿ ಎಲ್ಲ ಕೆಲಸ ಹಾಕಿ ಒಂದು ಸ್ವಲ್ಪ ಕಸ ಗುಡಿಸ್ಕೊಟ್ಲು. ನಾನು ರಾತ್ರಿ ಎಲ್ಲ ಪಾತ್ರೆ ತೊಳೆದೆ. ಹಾಗಾಗಿ ನಾಷ್ಟ ಲೇಟ್ ಆಯಿತು. ಈಗ ತಿನ್ಸಾಕತ್ತೀನಿ. ಮಾಡಿ ಎಗ್ ರೈಸ್ ವಿಡಿಯೋ ಮಾಡಿ ಶೇರ್ ಮಾಡ್ಕೊಂಡಿನಿ. ಚೆನ್ನಾಗಿ ಬಂದೈತಿ ಫ್ರೆಂಡ್ಸ್. ಆದರೆ ನಾನು ರಾತ್ರಿ ಅನ್ನ ಮತ್ತು ಬಿಸಿ ಅನ್ನ ಎರಡು ಮಿಕ್ಸ್ ಮಾಡೀನಿ. ಚೆನ್ನಾಗೈತಂತ ನಮಿತಾ ಹೇಳಿದ್ಲು. ಹೆಂಗೈತೆ ನಮಿತಾ? ಚೆನ್ನಾಗೈತೆ. ನಮಿತಾ ತಿಂದ. ಈಗ ನಾವೇನೋ ತಿನ್ನಾಕತ್ತ. ನಾನು ಇನ್ನೂ ತಿಂದಿಲ್ಲ. ಈಗ ತಿನ್ನಿಸ್ಬಿಟ್ಟು ಆಮೇಲೆ ನಾನು ತಿಂತೀನಿ. ಈಗ ಈ ಎಗ್ ರೆಸಿಪಿನ ನೋಡ್ಕೊಂಬರ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗ ನೋಡಿರಿ, ಕಡಾಳಿಗೆನ ಬಿಸಿಗೆ ಇಟ್ಕೊಂಡೀನಿ. ಕಡಾಳಿಗೆ ಬಿಸಿ ಆದಮೇಲೆ ಈಗ ಒಂದು 2-2.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ ಎಗ್ ರೈಸ್ ಮಾಡೋಕ್ಕೆ. ಬರ್ರಿ ಈಗ ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡಿರಿ. ಎಣ್ಣೆ ಹಾಕಿದ ಮೇಲೆ 1 ಸ್ಪೂನಷ್ಟು ನಾನು ಬೆಣ್ಣೆನ ಹಾಕಿ ಬಿಸಿ ಮಾಡಿಕೊಂಡೆ. ಅದಾದಮೇಲೆ ನೋಡಿರಿ, ಈಗ ಒಂದು ದೊಡ್ಡ ಈರುಳ್ಳಿ ಮತ್ತು ಒಂದು 5-6 ಹಸಿಮೆಣ್ಸಿನ್ಕಾಯಿನ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ. ಹಾಗೆ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ನೋಡಿರಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು, ಹಾಗಾಗಿ ನೀಟಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು. ಅದಾದಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳಕತ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದರೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು ನೋಡಿರಿ. ಈಗ ಫ್ರೈ ಮಾಡಿದ ಮೇಲೆ ನಾನು ಒಂದು 3 ಜನಕ್ಕಾಗೋಷ್ಟು 3 ಮೊಟ್ಟೆ ಇತ್ತು, ಅದನ್ನು ಹಾಕ್ಕೊಂಡಿನಿ. ಅದನ್ನು ಹಾಕಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಹಸಿ ಇರಬಾರ್ದು. ಮೊಟ್ಟೆ ಹಸಿ ಇತ್ತು ಅಂದರೆ ಅದು ಚೆನ್ನಾಗಿರಲ್ಲ ಎಗ್ ರೈಸ್. ಹಾಗಾಗಿ ಈಗ ಮಿಕ್ಸ್ ಮಾಡಿಕೊಂಡೆ ನೋಡಿರಿ. ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳಕತ್ತೀನಿ. 1.5 ಸ್ಪೂನಷ್ಟು. ಒಂದು 3 ಜನಕ್ಕೆ ಆಗೋಷ್ಟು ಮಾಡ್ಕೊಳಕತ್ತೀನಿ. ನನಗೆ ನನ್ನ ಮಕ್ಕಳಿಗೆ ಆಗೋಷ್ಟು ನೋಡಿರಿ. ಈಗ ಬಿಟ್ಕೊಂಬರ್ತೈತೆ ಅದು ಚೆನ್ನಾಗಿ ಫ್ರೈ ಆಯಿತು ಅಂದರೆ ತಳನ ಹಿಡಿಯೋದಿಲ್ಲ. ಈಗ ನೋಡಿರಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿದ ಮೇಲೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನು ಧನಿಯಾ ಪುಡಿ ಮತ್ತು 1 ಸ್ಪೂನು ಗರಂ ಮಸಾಲೆನ ಹಾಕ್ಕೊಳಕತ್ತೀನಿ. ನಿಮ್ಮ ಮನೇಲಿ ಪೆಪ್ಪರ್ ಪೌಡ್ರ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಈಗ ನೋಡಿರಿ, ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳಕತ್ತೀನಿ. ಉದುರಾಗಿ ಬರಬೇಕದು. ಈಗ 1 ಸ್ಪೂನಷ್ಟು ನಾನು ಸೋಯಾ ಸಾಸನ್ನು ಹಾಕ್ಕೊಳಕತ್ತೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಸೋಯಾ ಸಾಸ್ ಹಾಕಿದ ಮೇಲೆ ಈಗ 1 ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸನ್ನು ಹಾಕ್ಕೊಳಕತ್ತೀನಿ. ಇದು ಯಾವುದೂ ಇಲ್ಲಾಂದ್ರೂ ಹಾಗೇ ಮಾಡ್ಬೋದು, ಸ್ಕಿಪ್ ಮಾಡಿಕೊಂಡು ಚೆನ್ನಾಗಿರ್ತೈತಿ. ಇವೆರಡು ಸಾಸ್ಗಳನ್ನು ಹಾಕೋದ್ರಿಂದ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ. ಸಾಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಈಗ ನೋಡಿರಿ, ರಾತ್ರಿ ಉಳಿದಿರುವಂಥ ರೈಸು ಮತ್ತು ಹಾಕ್ಕೊಂಡಿನಿ ಫಸ್ಟ್ಗೆ. ಆಮೇಲೆ ಒಂದು ಸ್ವಲ್ಪ ಬಿಸಿ ಅನ್ನನೂ ಕೂಡ ಹಾಕ್ಕೊಳಕತ್ತೀನಿ. ಯಾಕಂದ್ರೆ ರಾತ್ರಿ ಮಿಕ್ಕಿರ್ತೈತಲ್ಲ ಅನ್ನ, ಅದನ್ನು ಕೂಡ ನಾವು ಈ ರೀತಿ ಎಗ್ ರೈಸ್ ಮಾಡ್ಕೊಂಡು ತಿನ್ಬೋದು. ಮತ್ತು ಸ್ವಲ್ಪ ಆಗುತ್ತೆ ರಾತ್ರಿ ಅನ್ನ ಸ್ವಲ್ಪ ಇತ್ತು, ಹಾಗಾಗಿ ಬಿಸಿ ಅದನ್ನು ಕೂಡ ಅದ್ರಾಗ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಹಾಗೆ ಉರಿನ ಸಣ್ಣದಾಗಿ ಇಟ್ಟಿರ್ತೀನಿ ನಾನು, ಅಂದ್ರೆ ಅದು ಚೆನ್ನಾಗಿ ಫ್ರೈ ಆಕೈತಿ, ರುಚಿ ಬರ್ತೈತಿ. ಫ್ರೈ ಆದಷ್ಟು ಮಿಕ್ಸ್ ಮಾಡ್ತಾ ಫ್ರೈಯನ್ನು ಕೂಡ ಆಗುತ್ತೆ ನೋಡಿರಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಮೇಲೆ ಸ್ವಲ್ಪ ಇದನ್ನು ಹಾಕಾಕತ್ತೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಲಿಂಬೆ ಹಣ್ಣಿನ ರಸ ಹಾಕ್ಕೊಳಕತ್ತೀನಿ. ಈಗ ಅದನ್ನೆಲ್ಲ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಲಿಂಬೆ ಹಣ್ಣು ಹಾಕ್ಕೊಳೋದ್ರಿಂದ ಚೆನ್ನಾಗಿ ಬರ್ತೈತಿ ಟೇಸ್ಟು, ಹುಳಿಯಾಗಿ ಅದ್ಭುತವಾಗಿರುತ್ತೆ ರುಚಿ ಅಂತೂ. ಸಿಂಪಲ್ಲಾಗಿ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಜಾಸ್ತಿ ಏನು ಇದನ್ನು ಮಾಡಿಲ್ಲ. ಸಿಂಪಲ್ಲಾಗಿ ಎಗ್ ರೈಸ್ ಹೆಂಗೆ ಮಾಡೋದು ಅಂತ ನಾನು ಯಾವ ರೀತಿ ಮಾಡಿದ್ದೀನಿ, ನನ್ನ ತಲೆ ಓಡಿಸ್ಬಿಟ್ಟು ಮಾಡಿದ್ದೀನಿ ಒಂದು ಸ್ವಲ್ಪ ನೋಡಿರಿ. ಈಗ ಒಂದು ಬಟ್ಲದಾಗ ಹಾಕಿ ಅದನ್ನು ಡೆಕೋರೇಷನ್ ಮಾಡಾಕತ್ತೀನಿ, ನಮಿತಾ ಕೊಡೋಕ್ಕಂತೇಳಿ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಡೆಕೋರೇಷನ್ ಮಾಡಿದೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಕೈತೆ ನೋಡಿರಿ ಇದು ಎಗ್ ರೈಸ್. ಹಾಗಾಗಿ ಇಲ್ಲಿ ನೋಡ್ಬೋದು ನಮ್ಮ ಮನೆಯವರು. ನಿನ್ನೆ ವಿಡಿಯೋದೊಳಗೆ ವಿಶಾಖಪಟ್ಟಣಂ ಅಂತ ಹೇಳಿದ್ದೆ, ಬಟ್ ವಿಶಾಖಪಟ್ಟಣಂ ಅಲ್ಲ, ಮಚಿಲಿಪಟ್ಟಣ ಅಂತೆ. ಅದು ಬರೋದು ವಿಜಯವಾಡದ ಹತ್ರ ಬರುತ್ತಂತ ಫ್ರೆಂಡ್ಸ್. ಇವರು ಅವ್ರ ಕೊಲಿಗು ಎಲ್ಲ ವಿಡಿಯೋ ಮಾಡ್ಕೊಳಕತ್ತಿದ್ರು. ಮಾಡ್ಕೊಂಡು ಒಂದು ಸ್ವಲ್ಪ ವಿಡಿಯೋ ನನಗೆ ಶೇರ್ ಮಾಡಿದರು. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಅಲ್ಲೊಂದು ಬೀಚ್ ಇತ್ತಂತ ಅವ್ರ ಹೋಟೆಲ್ ಹತ್ರ. ಆ ಹೋಟೆಲ್ ಹತ್ರ ಬೀಚ್ ಇತ್ತಲ್ಲ, ಸಂಡೇ ರಜೆ ಇತ್ತಲ್ಲ, ಮೀಟಿಂಗ್ ಇತ್ತಂತ. ಅದನ್ನು ಮುಗಿಸ್ಕೊಂಡ್ಬಿಟ್ಟು ಸಾಯಂಕಾಲ ಅಲ್ಲಿ ಹೋಗಿದ್ರಂತ.
ಒಂದರ ಅಲ್ಲಿದೆ ರೀ ಬೋಟ್ಸು ಬೋಟ್ಸ್ ಅಲ್ಲಿದೆ ಹಾಂ ಬೋಟ್ ಅಲ್ಲಿ ನೀರು ಹೆಂಗೆ ಮಾಡಿದ್ರು ಫ್ರೆಂಡ್ಸ್ ನೋಡ್ರಿ ಬೆಳಿಗ್ಗೆ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೆ ಮತ್ತು ಹೊಳ್ಳಿ ಕಂಟಿನ್ಯೂ ಮಾಡಲೇ ಇಲ್ಲ ಯಾಕಂದ್ರೆ ಏನು ಮನೆ ಕೆಲಸ ಮಾಡ್ಕೊಳಕತ್ತಿದ್ದೆ ಹಾಗಾಗಿ ಬೇಡ ಮನಸ್ಸಾಗಿಲ್ಲ ವಿಡಿಯೋ ಮಾಡೋಕ್ಕೆ ಹಾಗಾಗಿ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡೀನಿ ಸಾಯಂಕಾಲ ಟೈಮ್ ಬಂದು 6:30 ಆಗಿ ಬಂದೈತಿ ಫ್ರೆಂಡ್ಸ್ ಏನದು 6:30 ನೋಡ್ರಲ್ಲ ಫ್ರೆಂಡ್ಸ್ ಮೊನ್ನೆ ಫಾದರ್ಸ್ ಡೇಗೆ ಚಾಕ್ಲೇಟ್ ಮಾಡಿದ್ನಲ್ಲ ಇದನ್ನ ಕೋಕೋ ಪೌಡರ್ ಚಾಕ್ಲೇಟ್ ಮಾಡಕ್ಕಂತ ಇದು ಚಾಕ್ಲೇಟ್ ಕೇಕ್ ಮಾಡಕ್ಕಂತ ತೊಗೊಂಬಂದೆ ಒಂದ್ಸಲ ಮಾಡಿದ್ದೆ ಕೇಕ್ ಅದೇನು ಅಷ್ಟು ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್ ಸುಮ್ಮನೆ ಯೂಟ್ಯೂಬಲ್ಲಿ ತೋರಿಸ್ತಾರಂತ ನಾವು ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ ಜಾಸ್ತಿ ಸಕ್ಕರೆ ಹಾಲು ಹಂಗಲ್ಲ ಬೇಕ್ರಿ ಒಳಗೆ ಮಾಡ್ದಂಗೆ ಮನ್ಯಾಗ ಆಗಲ್ಲ ಬಟ್ ಮನ್ಯಾಗ ಮಾಡಿದ್ದೆ ಹೆಲ್ದಿ ಆಗಿರುತ್ತೆ ಬಟ್ ಏನಂದ್ರೆ ಅಲ್ಲಿ ಥರ ಟೇಸ್ಟ್ ಬರೋಂಗಿಲ್ಲ ಇದ್ರ ಟೇಸ್ಟ್ ಬೇರೆ ಕ್ರೀಮ್ ಬೇರೆ ಏನೋ ಬೇರೆ ಬರ್ತಾವ ರೆಡಿಮೇಡ್ ಚಾಕ್ಲೇಟ್ ಆದ್ರೂ ಹಾಕ್ತಾರ ಅವ್ರು ಈಕಿದು ಬರೀ ಇಡೀ ದಿನ ಬುಕ್ ಹಿಡ್ಕೊಂಡು ಕುಂದ್ರದಾಕತಿ ನಾನು ಅಕ್ಕಿದು ಸೇವೆ ಮಾಡ್ಕೊಂಡು ಕುಂದ್ರದಾತು ಹಾಗಾಗಿ ಈಗ ಅಕ್ಕಿ ರುಬ್ಬಿದೆ ನೋಡ್ರಿ ದೋಸೆಗೆ ನೆನೆ ಹಾಕಿದ್ದೆ ರುಬ್ಬಿಟ್ಟಿನಿ ಆಲ್ರೆಡಿ ರುಬ್ಬೋದೇನು ವಿಡಿಯೋ ಮಾಡಲಿಲ್ಲ ಆಲ್ರೆಡಿ ತುಂಬ ಸತೆ ವಿಡಿಯೋ ಮಾಡ್ಕೊಂಡಿಲ್ಲ ಅದಕ್ಕೆ ಪದೇ ಪದೇ ಮಾಡೋದು ಚೆನ್ನಾಗಿರಲ್ಲ ಈಗ ಇದನ್ನು ಒರೆಸ್ಬೇಕು ನೋಡಿ ಆವಾಗಲೇ ನಾನು ಅಲ್ಲಿ ನೀರು ಚೆಲ್ಲಿದ್ದೆ ಹಂಗೆ ಬಿಟ್ಬಿಟ್ಟೀನಿ ಒರೆಸ್ಬೇಕು ಈಗ ಇದೇನು ಮೊಸರು ಫ್ರಿಜ್ನಾಗ ಇರಬೇಕು ನಾನು ಉಷ್ಟು ಕಾಲಿನ ಮಾಡ್ತೀನಿ ಕಾಲಿನ ಆಗಿತ್ತು ನಾನು ಅಷ್ಟೇ ಚೆನ್ನಾಗಿತ್ತು ಅವತ್ತು ಮಾಡಿದ್ದೆಲ್ಲ ಅಷ್ಟಿತ್ತು ಈ ಸತಿ ನೀವು ತಿಂದು ನೋಡು ನೋಡ್ರಿ ಪಾತ್ರೆನ ನಾಷ್ಟ ಆದ್ಬಿಟ್ಲೆ ಅನ್ನ ಮಾಡಿದ್ದು ಇದು ಒಗ್ಗರಣೆ ಮಾಡಿದ್ದು ರೆಸಿಪಿನ ಬೇಡ ಇದು ಏನಪ್ಪ ಕಡಾಳಿ ಎಗ್ ರೈಸ್ ಮಾಡಿದ್ನಲ್ಲ ಅದಕ್ಕೆ ಎಲ್ಲ ತೊಳೆದಾಗ ಮಧ್ಯಾಹ್ನ ತೊಳೆದಿದ್ದೀನಿ ಇವಿಸು ಈಗ ಅಕ್ಕಿ ರುಬ್ಬಿ ನೆನೆ ಹಾಕಿದ್ದು ರುಬ್ಬಿದ್ದು ತೊಳಿಬೇಕೀಗ ಯಾಕಂದರೆ ಆಗ ಸ್ವಲ್ಪ ತೊಳೆದ್ಬಿಟ್ನೆ ಅಂದ್ರೆ ನನಗೆ ಜಾಸ್ತಿ ಆಗಲ್ಲ ಪಾತ್ರೆ ಯಾಕಂದ್ರೆ ಮತ್ತು ನಾನೇ ತೊಳಿಬೇಕು ನೋಡ್ರಿ ಹಾಗಾಗಿ ನಮಿತ ತೊಳಿತಾಳೆ ಆಕಿಗೆ ಯಪ್ಪ ಒಂದು 10 ನಿಮಿಷದಾಗ ಕೆಲಸನ 20 ನಿಮಿಷ ಮಾಡ್ತಾಳೆ ಅದಕ್ಕೆ ಬೇಡ ಅಂತೇಳಿ ನಾನೇ ತೊಳೆದ್ಬಿಟ್ಟೆ ಆಗಿನಾಗ ಏನು ಕೆಲಸ ಹೇಳಿದ್ರೆ ಟೈಮ್ ಜಾಸ್ತಿ ತೊಗೊತಾಳೆ ಬೇಡ ಅಂಥೇಳಿ ನಾನು ಮಾಡಕತ್ತೀನಿ ಯಾಕಂದ್ರೆ ಓದೋದು ನಿಂದ್ರಿಸ್ಬಿಡ್ತಾಳೆ ಮತ್ತು ನಾನು ಕೆಲಸ ಹಚ್ಚಿದ್ರೆ ಅದಕ್ಕೆ ಬೇಡ ನಾನೇ ಮಾಡ್ಕೊಂಡ್ರಾತಂತ ಮಾಡಕತ್ತೀನಿ ಅವ್ರ ಅಪ್ಪ ಫೋನ್ ಹಚ್ಚಿದ್ರು ಈಗ ಫೋನ್ ಹಚ್ಚಿ ಮಾತಾಡಿದ್ರು ಮಕ್ಕಳ ಜೊತೆಗೆ ನನ್ನ ಜೊತೆಗೆ ಮಾತಾಡಿದ್ರು ವಿಶಾಖಪಟ್ಟಣಂಗೆ ಹೋಗ್ಯಾರಲ್ಲ ಹಂಗಾಗಿ ಅಕ್ಕಿ ನಮಗೆ ನೀವು ಹೋಗು ಅಯ್ಯೋ ದೇವ್ರೆ ಸುಮ್ಮನೆ ಅದನ್ನೆಲ್ಲ ಮಾಡಿ ತಂಪು ಈಗ ಹೊರಗೆ ಬೇರೆ ವಾತಾವರಣ ಸರಿ ಇಲ್ಲ ನಾನು ಇಲ್ಲೇ ಕುಂದಿರ್ತೀನಿ ಸ್ವಲ್ಪ ಚೇರಿಲ್ಲ ಅದಾಗಿಂದ ವಾತಾವರಣ ಸರಿ ಇಲ್ಲ ಕೋಲ್ಡ್ ವಾತಾವರಣ ಐತಿ ಅದನ್ನು ಮಾಡಿಬಿಟ್ಟು ಫ್ರಿಜ್ನಾಗ ಇಟ್ಟು ಐಸ್ ಕ್ರೀಮ್ ಥರ ಮಾಡ್ಕೊಂಡು ತಿಂತಾಳೆ ಚೆನ್ನಾಗಿ ಅಂದ್ರೆ ಕೋಲ್ಡ್ ಆಗಿಬಿಡುತ್ತಂದ್ರೆ ಏನು ಮಾಡೋದ್ರಿ ಮತ್ತು ಮನ್ಯಾಗ ಕುಂದಿರ್ಬೇಕು ಅಕ್ಕಿಗೆ ಒಬ್ಬಾಕಿಗೆ ಕೋಲ್ಡ್ ಆಯ್ತಂದ್ರೆ ಮತ್ತು ಮನ್ಯಾಗ ಎಲ್ಲರಿಗಿನ ಆಗಿಬಿಡ್ತೈತಿ ಹಾಗಾಗಿ ಈಗ ನಾವೇ ಇಲ್ಲೇ ನಿಂತಾಳೆ ಕಿಟಕಿಯಾಗ ಎಷ್ಟು ಒಂದು ಲೀಟ್ರ್ 2 ಲೀಟ್ರ್ ತರ್ತೀನಿ ಅನ್ನ 2 ಲೀಟ್ರ್ ಬೇಡ 1 ಲೀಟ್ರ್ ಸಾಕು ಯಾಕಂದ್ರೆ ನೀನು ಹಾಲು ಕುಡಿಯಲ್ಲ ಅದು ಬೆಳಿಗ್ಗೆ ಕುಡಿಯಂಗಿಲ್ಲ ಇವತ್ತು ರಜೆ ಐತಂತ ಕುಡ್ದಾಳೆ ಎದ್ದು ಚಹಾ ಬಿಸ್ಕಿಟ್ ತಿಂದ್ಲು ನಾನು ಏನು ಜಾಸ್ತಿ ಚಾನ ಬೇಕಂತ ಅನ್ಕೊಂಡು ಕುಂದ್ರಂಗಿಲ್ಲ ಎಲ್ಲರೂ ಕುಡಿದ್ರೆ ನಾನು ಒಂದು ಸ್ವಲ್ಪ ಕುಡಿತೀನಿ ಇಲ್ಲಾಂದ್ರೆ ಇಲ್ಲ ಕುಡಿಬೇಕು ಅನ್ಸಿದ್ರೆ ಅಷ್ಟೇ ಕುಡಿಯೋದು ಇಲ್ಲಾಂದ್ರೆ ಇಲ್ಲ ಹಾಗಾಗಿ 1 ಲೀಟ್ರ್ ತೊಗೊಂಬರ್ರಿ ಅಂತಂದೆ ಇನ್ನೇನವರು ನಾಳೆ ಸೋಮವಾರ ಇವತ್ತು ಸಂಡೇ ಅಲ್ಲ ನಾಳೆ ಸೋಮವಾರ ಕೆಲಸ ಮುಗಿಸ್ಕೊಂಡು ಆದ್ರೆ ಬರ್ತಾರೆ ಇಲ್ಲಾಂದ್ರೆ ಮತ್ತು ನಾಳೆ ಕೆಲಸ ಮುಗ್ದಿಲ್ಲ ಅಂದ್ರೆ ಮತ್ತು ಮಂಗಳವಾರ 2 ದಿನ ಅಂದಾರ ನೋಡಬೇಕು ಹೋಗೋದು ನಮ್ಮ ಇಚ್ಛೆ ಆಗಿರ್ತೈತಿ ಬರೋದು ನಮ್ಮ ಇಚ್ಛೆ ಆಗಿರೋಂಗಿಲ್ಲ ಅವ್ರ ಕೆಲಸ ಮುಗಿದ್ಮೇಲೆ ಬರ್ತಾರೆ ಫ್ರೆಂಡ್ಸ್
ಮನೆ ಅಂತೂ ಬಿಕೋ ಅನ್ನಕತ್ತೈತಿ. ಇವತ್ತು ಸಂಡೇ ನೋಡಿದ್ರೆ ಅವು ನಮ್ಮ ಮನೆಯವ್ರು ಇದ್ದಿದ್ರೆ ಟಿ ವಿ ಹಚ್ಕೊಂಡು ಕುತ್ಕೊತಿದ್ರು ನೋಡ್ಕೊತ ಮಾತಾಡ್ಸ್ಕೊತ. ನವ್ಯಾಗ ನಮ್ಮಿಗೆ ಮನೆ ಒಂಥರ ಬಿಕೋ ಅಂತೈತಿ. ಒಬ್ಬರು ಫ್ಯಾಮ್ಲಿ ಒಳಗೆ ಒಬ್ಬರು ಮೆಂಬರ್ಸ್ ಮನೆಯಾಗಿಲ್ಲ ಅಂದ್ರೆ ಅದೇನೋ ಒಂಥರ ವಾತಾವರಣನೇ ಚೇಂಜ್ ಇದ್ಬಿಡ್ತೈತಿ. ಈ ಅಂದರೆ ನಾರ್ಮಲ್ ಡೇಸಲ್ಲಿ ಅವರು ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ತಾರೆ, ಬೆಳಿಗ್ಗೆನೇ ಇರ್ತಾರೆ, ಸಾಯಂಕಾಲನ ರಾತ್ರಿನೇ ಇರ್ತಾರೆ ನೋಡ್ರಿ. ಆಗಲೇ ಅದು ಒಂಥರ ರೂಟೀನ್ ಸೆಟ್ ಆಗಿಬಿಟ್ಟು ಸೆಟ್ ಆಗಿಬಿಡ್ತಿದ್ವಿ. ಅವ್ರ ಅಪ್ಪ ಇದ್ದಿದ್ರೆ ಏನಾರು ಚಿಕನು ಏನಾರು ಮಾಡ್ತಿದ್ರನ. ಇವತ್ತು ಹೋದವಾರ ಮಾಡಿದ್ರು, ಈ ವಾರ ಮಾಡ್ತಿದ್ರ ಇಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋಗ್ಯಾರ. ಈಗ ಫೋನ್ ಹಚ್ಚಿದ್ರಲ್ಲ ನಮ್ಮಿತ್ತಾಗ ನಮ್ಯಾಗ ಬಿರಿಯಾನಿ ಆರ್ಡ್ರ್ ಮಾಡ್ತೀನಿ ತಿನ್ನಿರಿ ಅಂತಂದಾರ. ನಾನು ಇದು ನಮ್ಮ ತಂಗಿ ಗಂಡಗೆ ಫೋನ್ ಮಾಡಿ ಹೇಳ್ತೀನಿ ಅಂದರು. ಆರ್ಡ್ರ್ ಮಾಡಿಬಿಡ್ರಿ, ಮತ್ತು ಅವರು ಕೆಲ್ಸಕ್ಕೆ ಹೋಗಿರ್ತಾನೆ ನಮ್ಮ ತಂಗಿ ಗಂಡ, ಲೇಟಾಗಿ ಬರೋದು ಹಿಂಗೆ ಆಕೈತಿ. ಅದಕ್ಕೆ ಹೇಳಿದ್ರು ಫೋನ್ ಮಾಡಿ ತಂದು ಕೊಡ್ತೀನಿ ಅಂತಾರೆ ನಮ್ಮ ತಂಗಿ ಗಂಡ. ನೋಡೋಣ, ಇದು ಬಿರಿಯಾನಿ ಕಬಾಬ್ ತಂದು ಕೊಡ್ತಾರಂತ ತಿನ್ನಿರಿ. ಮಕ್ಕಳು ಅಪ್ಪ ಅಲ್ಲಿ ಹೋಗ್ಯಾನ, ಅಲ್ಲೆಲ್ಲ ಫಿಶ್ ಜಾಸ್ತಿ ಅಂತ ನೋಡಬೇಕು. ಬೀಚ್ಗೆ ಹೋಗಿದ್ರು. ಈಗ ಅದೇನೋ ಮೀಟಿಂಗ್ ಇತ್ತಂತ ಇವತ್ತು ಒಂದು ಹೋಟೆಲ್ನಾಗ ಮೀಟಿಂಗ್ ಮುಗಿಸ್ಕೊಂಡು ಈಗ ಬೀಚ್ ಹತ್ರ ಹೋಗಿದ್ರು. ಅಲ್ಲೆಲ್ಲ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ರು ಬೀಚ್ ಅದೆಲ್ಲ. ನಾವಿಲ್ಲೇ ಮೊಬೈಲ್ನಾಗ ಕೂತ್ಕೊಂಡು ನೋಡಿದ್ವಿ. ಅದಿಲ್ಲ ನಮ್ಮ ಮೊಬೈಲ್ನಾಗ ನೋಡೋದ ನಾವು. ಇಲ್ಲೇ ಕರ್ನಾಟಕದಾಗನ ಎಷ್ಟೊಂದು ಪ್ಲೇಸ್ ಅದಾವು, ಅಲ್ಲಿಗೆ ಹೋಗೋಕ್ಕಾಗಲ್ದು. ಬೆಂಗಳೂರ ನೋಡಿವಿ ಆಲ್ಮೋಸ್ಟ್ ನಮ್ಮಿತ್ತ. ನೀವು ಚಿಕ್ಕವರಿದ್ದಾಗ ಎಲ್ಲ ಅಡ್ಡಾಡೀವಿ. ಫಿಲಮ್ ಸಿಟಿಗೆಲ್ಲ ಹೋಗಿ ಬಂದೀವಿ ಗೊತ್ತಾ ನೀವು. ನೀನು ಒಂದು 2 ವರ್ಷ ತಕ್ಕಿದ್ದೇನ, ಆಕೆ ಒಂದು 3 ವರ್ಷ ತಕ್ಕಿದ್ಲ ಏನ. ಆವಾಗ ಫಿಲ್ಮ್ ಸಿಟಿ ಅಡ್ಡಾಡೀವಿ, ಫುಲ್ ಎಲ್ಲ ನೋಡ್ಕೊಂಬಂದಿವಿ. ಬೆಂಗಳೂರು ಫಿಲ್ಮ್ ಸಿಟಿ ರಾಮನಗರದಾಗ ಐತಿ. ಇದಕ್ಕೊಂದು ಹೋಗಿಲ್ಲ ನೋಡ್ರಿ. ಏನಂದ್ರೆ ಥಿಯೇಟ್ರಿಗೆ ಅಂತ ಹೋಗಿಲ್ಲ ಬಿಡು. ನಾವೇನು ಸಲುವಾಗಿ ಥಿಯೇಟ್ರಿಗೆ ಹೋಗಿಲ್ಲ. ಏನು ಅದು ನೀರಾಗ ಆಡ್ತಾರಲ್ಲೇ ನಮ್ಮಿತ್ತ. ಹಾಂ, ವಂಡ್ರಲ್ಲ, ಅದಕ್ಕೊಂದು ಹೋಗಿಲ್ಲ ಅಷ್ಟೇ. ನೋಡಬೇಕು ಯಾವಾಗ ಕೂಡಿ ಬರ್ತಂತೆ ಎಲ್ಲೆಲ್ಲಿ ಹೋಗೋದು, ಕೂಡಿ ಬಂದಾಗ ಹೋಗೋದು, ಇಲ್ಲ ಅಂತಿಲ್ಲ. ನೋಡೋಣ, ಕಂಟಿನ್ಯೂ ಮಾಡ್ತೀನಿ ಆಗ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ನೋಡ್ರಿ, ಈಗ ಸಾಯಂಕಾಲ ಚಹಾ ಮಾಡಿ ಮಮ್ಮಿ ಅಂದ್ಲು, ಹಾಗಾಗಿ ಚಹಾ ಇಟ್ಟೀನಿ. ಇಲ್ಲಿ ಖಾಲಿ ಕರಾಳಿಗೆ ಇಟ್ಕೊಂಡೀನಿ. ಯಾಕಂದ್ರೆ ನಾಳೆ ಸಾಂಬಾರಿಗೆ ಮಸಾಲೆ ರುಬ್ಬಿ ಅದ್ರದ್ದು ಇಡ್ಲಿ ಸಾಂಬಾರಿಗೆ ಬೇಕಾಗಿರುವಂಥ ಸಾಂಬಾರು ಪುಡಿನ ರೆಡಿ ಮಾಡ್ಕೋಬೇಕು. ಹಾಗಾಗಿ ಪಾತ್ರೆ ಇತ್ತಲ್ಲ ಒಂದು ಸ್ವಲ್ಪ ಅನ್ನು ಕೂಡ ತೊಳೆದಿಟ್ಟೆ ನೋಡ್ರಿ. ತೊಳೆದು ಸ್ವಚ್ಛ ಮಾಡೀನಿ. ಈಗ ಎಲ್ಲ ಸ್ವಚ್ಛಾಗೈತಿ. ಅಡುಗೆ ಮನೆ ಅಂತೂ ಈಗ ಚಹಾ ಕಾಸ್ಕೊಂಡು ಕುಡಿದು ಅದು ಮಸಾಲೆ ಪೌಡ್ರ್ ಹುರಿದಿಟ್ನೆ ಅಂದ್ರೆ ನಾಳೆ ಬೆಳಿಗ್ಗೆ ಬೇಗ ಸಾಂಬಾರು ಮಾಡ್ಕೋಬೋದು. ಹಾಗಾಗಿ ಇಡ್ಲಿ ಮಾಡ್ಬೇಕಲ್ಲ ನೋಡಿರಿ. ಆವಾಗಲೇ ತೋರಿಸೀನಿ ಇಡ್ಲಿ ಹಿಟ್ಟು. ಏನಿಲ್ಲ, ಈಗ ನಾವೇ ಹೊರಗೆ ಕುಂತಾಳ ನೋಡ್ರಿ. ಚೇರ್ ಮ್ಯಾಗ ಕುಂದ್ರಿಸಿದ್ರೆ ಚೇರ್ ಮ್ಯಾಗ ಕುಂದ್ರಿಸಿದ್ರೆ ಹಿಂಗೆ ಕುಂದಿರ್ತಾರೆ. ಓ, ಈಗ ಹಿಂದಕ್ಕೆ ಹೋದ್ ನೋಡ್ರಿ. ಓನಪ್ಪಜ್ಜಿ. ಹಾಂ, ಓನಿ ಇಲ್ಲ. ಹಾಂ, ಡಿಂಪಲ್. ಓಯ್ ಡಿಂಪಲ್, ಚಹಾ ಕುಡಿತೀಯ ನೀನು? ಚಹಾ ಬಿಸ್ಕೆಟ್ ಬೇಕಾ? ಕೈ ತೆಗಿಯವ ಅಪ್ಪಾಜಿ. ಹಾಂ, ಜಲ್ಲು. ಈಗರ ಕೈ ಬಾಯಿ ಮುಖ ಎಲ್ಲ ತೊಳೆದು ಸ್ವಚ್ಛ ಮಾಡಿ ಕುಂದ್ರಸೀನಿ. ಅಲ್ಲೇ ಮಾಡ್ಕೊಂಡಾಡು. ಹಾಂ, ಓನಪ್ಪಾಜಿ. ನಮ್ಮವೇ ಇದ್ರಾಗೆ ವಿಡಿಯೋದಾಗ ಇನ್ನೂ ಒಂಚೂರು ದಪ್ಪ ಕಾಣ್ತಾಳೆ, ಬಟ್ ಅಲ್ಲಿ ಸ್ವಲ್ಪ ಸಣ್ಣ ಅದ ಹೊರಗೆ. ವಿಡಿಯೋದಾಗ ಯಾಕೋ ಏನು ದಪ್ಪ ಕಾಣಿಸ್ತೀವಿ ಜಾಸ್ತಿ. ಚೂರು ದಪ್ಪ ಅದಾಳೆ, ಇಲ್ಲ ಅನ್ನಂಗಿಲ್ಲ. ಬಟ್ ವಿಡಿಯೋದಾಗ ಇಲ್ಲಿ ಹೊರಗೆ ನೋಡಾಕತ್ತೀನಲ್ಲ, ನನಗೆ ಇದು ಗೊತ್ತಾಗುತ್ತೆ ಡಿಫ್ರೆನ್ಸ್. ಅದಿಲ್ಲವೇ. ಚಹಾ ಬಿಸ್ಕೆಟ್ ತಿಂತೀಯಾ? 2 ಬಿಸ್ಕೆಟ್ ತಿಂತೀಯವ? ಕೈ ತೆಗಿ. ಸರಿ, ನಗ್ತೀಯಲ್ಲ. ಕೈ ತೆಗಿ. ಹಾಂ, ಸುಬ್ಬಕ್ಕರಿವ್ರು. ಓ, ಸೋಗು ಮಾಡ್ತಾರ್ರಿ ಇವರು.
ಭಾಳ ಸೋಗ್ ಮಾಡ್ತಾರೆ ಇವರು. ಹೌದಾ 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 ಡಿಂಪಲ್ ಕ್ವೀನ್ ಹೆಂಗೈತೆ ನೋಡ್ರಿ ಗೊಂಬಿಗೆ. ಹಾಂ ಯಾವಾಗಲೂ ಕಿರ್ಚೋದೇ ಅಳೋದು, ಮಾತಾಡ್ಸಿದ್ರಷ್ಟ ನಗೋದು, ಇಲ್ಲಾಂದ್ರೆ ಇಲ್ಲ. ಹಾಂ ಗೊಂಬೆ, ಮುದ್ದು ಗೊಂಬೆ ಯಾರು? ನೀನಾ ಗೊಂಬ? ಮುದ್ದು ಗೊಂಬೆ ಯಾರವ? ಗೊಂಬೆ. ಓಕೆ ಫ್ರೆಂಡ್ಸ್, ಈಗ ಚಹಾ ಕುಡಿತೀವಿ. ನಮಿತ ಈಗ ಸ್ನಾನಕ್ಕೆ ಹೋಗ್ಯಾಳ್ರಿ. ಒಂದು ಮಧ್ಯಾಹ್ನದಾಗನ ಗೀಝರ್ ಹಾಕ್ಕೊಂಡಾಳ, ತಲೆ ಸ್ನಾನ ಮಾಡ್ಕೋಬೇಕಂತಂದು. ನಾನು ಬೈದ ಮೇಲೆ ಈಗ ಹೋಗ್ಯಾಳ. ಇಷ್ಟೊತ್ತನ ಮೊಬೈಲು ಅದರೊಳಗೆ ಏನಾರ ಸರ್ಚ್ ಮಾಡ್ಕೊತ ಕುಂದಿರ್ತಾಳೆ, ಮೀನಿಂಗು ಅದು ಇದು ಅಂತಂದು. ಜಾಸ್ತಿ ಫೋನ್ ಆಕೆಗೆ ಯೂಸ್ ಮಾಡೋಕ್ಕೆ ಬಿಡಲ್ಲ ನಾನು. ಏನಾದರೂ ಗೂಗಲ್ನ ಸರ್ಚ್ ಮಾಡೋದಿದ್ರೆ ಮಾತ್ರ ಕೊಡ್ತೀನಿ. ರಜೆ ಇದ್ದಾಗ ನೋಡ್ತಾಳೆ ಒಂಚೂರು, ಇಲ್ಲಾಂದ್ರೆ ಇಲ್ಲ. ಕೈ ತೆಗಿ. ಗೇಮ್ ಆಡೋದು ಅದೆಲ್ಲ ಏನು ಅಭ್ಯಾಸ ಇಲ್ಲ ಆಕೆಗೆ. ಅದೆಲ್ಲ ಅಭ್ಯಾಸ ಬಿಡಿಸ್ಬಿಟ್ಟಿನಿ. ಅವಾಗ ಚಿಕ್ಕವಳಿದ್ದಾಗ ಭಾಳ ಆಡ್ತಿದ್ಲು ಗೇಮ್ ಅದೆಲ್ಲ. ಈಗ ಬಿಟ್ಟ ಎಲ್ಲ. ಅದಿಲ್ಲ ನಾವು ಹಾಂ ಗುಡ್ ಗರ್ಲ್ ಆಗಿ ಹೇಳೋದಿಲ್ಲ ತಂಗಿ. ನೀನು ಗುಡ್ ಗರ್ಲಾ? ಐ ಐ ಬಾಯ್ 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 ಬಾಯ್. ಹಂಗೆ ಮಾಡ್ತಿದ್ದಿಲ್ಲ ಬಾಯ್. ಚಹಾ ಕುಡಿತ್ಯಾ? ಈಗ ನೋಡ್ರಿ, ಇದು ನಾಳೆಗೆ ಚಟ್ನಿ ಮಾಡಕ್ಕಂತ ಹೇಳ್ಬಿಟ್ಟು ಕಾಯಿ ಒಡೆದ್ಬಿಟ್ಟು ಕಾಯಿನ ತುರಿದು ಇಟ್ಕೊಳಕತ್ತೀನಿ. ಯಾಕಂದರೆ ಬೆಳಿಗ್ಗೆ ಕಾಯಿ ತುರಿದ್ಬಿಟ್ಟು ಚಟ್ನಿ ಮಾಡ್ಬೇಕಂದ್ರೆ ತುಂಬ ಟೈಮ್ ಹಿಡಿತೈತಿ. ಹಾಗಾಗಿ ನಾನೀಗ ರಾತ್ರಿನ ಕಾಯಿ ತುರಿದು ಒಂದು ಬಾಕ್ಸ್ ಒಳಗೆ ಹಾಕಿಟ್ಕೊಂಡ್ರೆ ಆಯಿತು ಅಂತೇಳ್ಬಿಟ್ಟು ತುರಿಯಾಕತ್ತೀನಿ. ಆಮೇಲೆ ಇವನ್ನೆಲ್ಲ ಸಣ್ಣದಾಗಿ ಹೆಚ್ಚಿ ಮಿಕ್ಸಿಗೆ ಹಾಕಿನೇ ಇಟ್ಕೋಬೋದು. ನಾನು ಮಿಕ್ಸಿಗೆ ಏನು ಹಾಕೋದು, ಟೈಮ್ ಐತಲ್ಲ ಹೆಂಗಾದ್ರೆ ಅಂತೇಳ್ಬಿಟ್ಟು ಕೈಲೇ ತುರಿದ್ಬಿಟ್ಟು ಇಡಾಕತ್ತೀನಿ ನೋಡಿರಿ. ಈಗ ಇಷ್ಟಕೊಂಡು ಆಯಿತು. ಒಂದು ಕಾಯಿದು ನೋಡಿರಿ, ಇದು ಭಾಳ ದಿವಸ ಆಗಿತ್ತು ನಾನು ಕಾಯಿ ತಂದಿಟ್ಟು. ಎಲ್ಲಿ ಕೆಟ್ಟೈತೆ ಏನು ಅಂದ್ಕೊಂಡಿದ್ದೆ. ತುಂಬ ದಿನ ತಂದಿಟ್ವಿ ಅಂದ್ರೆ ಅವು ಅಲ್ಲೇ ಒಣಗಿದಂಗಾಗಿ ಒಂಥರ ಆಗಿರ್ತವೆ. ಅದಕ್ಕೆ ಅಂದ್ಕೊಂಡಿದ್ದೆ ಕೆಟ್ಟು ಗಿಟ್ಟೈತೋ ಏನು ಅಂತಂದು. ಬಟ್ ಫ್ರೆಶ್ ಆಗಿ ಸೂಪರಾಗಿತ್ತು ಕಾಯಿ. ತಂದು ಆಲೆ ಒಂದು 15 ದಿನ ತಿಂಗಳು ದಿನ ಆಯಿತು. ನಮಿತ ಊರಿಗೆ ಹೋಗಿದ್ದು ನೋಡ್ರಿ, ಅವಾಗ ತರಿಸಿದ್ದೆ ನಾನು. ನೋಡಿರಿ ಈಗ ಅದನ್ನೆಲ್ಲ ಸ್ಟೀಲಿನ ಬಾಕ್ಸ್ನಾಗ ತೆಗೆದಿಡಾಕತ್ತೀನಿ. ಯಾಕಂದ್ರೆ ಇದೊಂದು ಎಕ್ಸ್ಟ್ರಾ ಐತಿ ಮನ್ಯಾಗ ಸ್ಟೀಲ್ ಬಾಕ್ಸು. ಹಾಗಾಗಿ ಇದನ್ನು ಕಾಯಿನ ಅದ್ರಾಗ ತೆಗೆದಿಡಾಕತ್ತೀನಿ. ಪ್ಲಾಸ್ಟಿಕ್ ಡಬ್ಬಿಯಾಗ ಬೇಡ ಅಂತೇಳ್ಬಿಟ್ಟು ಆದಷ್ಟು ಪ್ಲಾಸ್ಟಿಕ್ನ ನಾನು ಯೂಸ್ ಮಾಡೋಕೆ ಕಡಿಮೆ ಯೂಸ್ ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ. ಬಟ್ ಕೆಲವೊಂದು ಟೈಮಲ್ಲಿ ಅವನ್ನೇ ಯೂಸ್ ಮಾಡಬೇಕಾಗತ್ತೆ. ನೋಡಿರಿ ಇಲ್ಲಿ ನಮ್ಮ ಮನೆಯವರು ಬೀಚ್ ಹತ್ರ ಹೆಂಗೆ ಮಾಡ್ಯಾರ. ಇದನ್ನು ನಮ್ಮ ಜೊತೆ ಶೇರ್ ಮಾಡಿದ್ರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನೋಡಿರಿ ಫ್ರೆಂಡ್ಸ್, ಬಿರಿಯಾನಿ ತಂದು ಕೊಟ್ಟು ಹೋದ್ರು ನಮ್ಮ ತಂಗಿ ಗಂಡ. ನಮ್ಮ ಮನೆಯವ್ರು ಫೋನ್ ಮಾಡಿ ಹೇಳಿದ್ರಂತ
ಹಾಗಾಗಿ ತೊಗೊಂಬಂದು ಕೊಟ್ಟು ಹೋದ್ರು. ನಾವ್ಯಾಗ ತಿನ್ಸಾಕತ್ತೀನಿ ಕುಷ್ಕ ಮತ್ತು ಕಬಾಬು. ನಮ್ಮಿತನ ತಿಂತಾಳೆ, ಈಗ ಆಕಿನ ವೀಡಿಯೋ ಮಾಡಕತ್ತಾಳ. ತಿಂದ್ಬಿಟ್ಟು ಮಕ್ಕೊಳೋದಷ್ಟೇ ಈಗ ಕೆಲಸ. ಬೆಳ್ಳುಳ್ಳಿ ಸುಲಿದಿಟ್ಟಿನಿ, ಕೊಬ್ಬರಿ ಹರಿದಿಟ್ಟು ತೋರಿಸಿದ್ನಲ್ಲ, ಬೆಳ್ಳುಳ್ಳಿನೂ ಸುಲಿದಿಟ್ಟೆ. ಬೆಳ್ಳುಳ್ಳಿ ಸುಲಿಯೋದೇನು ವೀಡಿಯೋ ಮಾಡಲಿಲ್ಲ. ಹೊಟ್ಟೆ ಸ್ವಲ್ಪ ನಾವೇ 9 ಗಂಟೆ ಆಯ್ತು. ನಮ್ಮ ಮನ್ಯಾಗ ಏನಾರು ಮಾಡಿದ್ರೆ ಲಗ್ನ ಮಾಡ್ಕೊಂಡು ತಿಂದು ಮಕ್ಕೊಂಬಿಡ್ತಿದ್ವಿ. ಮತ್ತು ನಮ್ಮ ತಂಗಿ ಗಂಡ ಕೆಲಸದಿಂದ ಬಂದು ತಂದು ಕೊಡ್ಬೇಕಲ್ಲ, ಹಂಗಾಗಿ ಲೇಟ್ ತಿನ್ನೋ ನಮಗೆ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮನೆಯವರು ದೂರ ಹೋದ್ರೂ ಕೂಡ ನಮ್ಮ ನಮ್ಮಿತ್ತಾಗ ಚಿಕನ್ ಬಿರಿಯಾನಿ ಕಬಾಬು ತಿನ್ನಿಸಿದ್ರು. ದೂರ ಇದ್ರೂ ಮಗಳಿಗೆ ತಿನ್ಸೋದು ಮಾತ್ರ ಕಡಿಮೆ ಮಾಡಲಿಲ್ಲ. ಇಬ್ಬರು ಮಕ್ಕಳಿಗೆ ಬಿರಿಯಾನಿ ಮತ್ತು ಕಬಾಬು ತರಿಸಿ ತಿನ್ನಿಸಿದ್ರು. ನಾನು ಕೂಡ ತಿಂದೆ, ಮಕ್ಕಳಿಗೆ ತಿನ್ನಿಸಿದೆ. ನಮಿತಾ ಯೂಟ್ಯೂಬಲ್ಲಿ ಇದೊಂದು ಟ್ರೆಂಡಿಂಗ್ ವಿಡಿಯೋ ತುಂಬ ವೈರಲ್ ಆಗಿತ್ತು. ನೀರಲ್ಲಿ ಅರ್ಶಿಣ ಪುಡಿ ಹಾಕಿ ಈ ಥರ ವಿಡಿಯೋ ಮಾಡಿ ಹಾಕ್ತಿದ್ರು ಎಲ್ಲರೂ. ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಾಕತ್ತಿದ್ವಿ. ನೋಡಿರಿ ಎಷ್ಟು ಚೆನ್ನಾಗಿ ಬರುತ್ತದು. ಬಟ್ ಇದು ಬೆಳಕಿರಬಾರ್ದು, ಕತ್ತಲ್ದಾಗ ಮಾಡ್ಬೇಕು. ಇದನ್ನು ಚೆಂದ ಬರ್ತೈತಿ. ಶಾರ್ಟ್ಸ್ ವಿಡಿಯೋದೊಳಗೆ ಹಾಕೀನಿ. ಕೆಲವೊಂದಿಷ್ಟು ಜನ ನೋಡ್ರಿ, ಕೆಲವೊಂದಿಷ್ಟು ಜನ ನೋಡಿಲ್ಲ. ಏನಂದರೆ ಶಾರ್ಟ್ಸಲ್ಲಿ ಒಂದೊಂದು ವಿಡಿಯೋ ಇದ್ದಕ್ಕಿದ್ದಂಗೆ ವೈರಲ್ ಆಗಿಬಿಡ್ತಾವೆ, ಒಂದೊಂದು ವಿಡಿಯೋ ವೈರಲ್ಲ ಆಗಲ್ಲ. ಎಲ್ಲಿ ಹೆಂಗೆ ಇರುತ್ತೆ ಹಂಗೆ ಇರ್ತಾವೆ. ಬಟ್ ಕೆಲವೊಂದು ರೆಸಿಪಿ ವಿಡಿಯೋ ಅಂತೂ ತುಂಬ ಚೆನ್ನಾಗಿ ವಿಡಿಯೋಗೆ ವ್ಯೂಸ್ ಬರ್ತಾಯಿದ್ದವು. ತುಂಬ ಖುಷಿ ಆಕೈತಿ. ಅದೇ ವ್ಯೂಸು ದೊಡ್ಡ ವಿಡಿಯೋಕ್ಕೆ ಬಂದುಬಿಟ್ರೆ ಅಷ್ಟೇ ನಮ್ಮ ಅದೃಷ್ಟನ ಬದಲಾಗ್ಬಿಡ್ತೈತಿ. ಬಟ್ ಏನು ಮಾಡ್ಬೇಕು ಹೇಳ್ರಿ, ದೊಡ್ಡ ವಿಡಿಯೋಕ್ಕೆ ಅಷ್ಟು ವ್ಯೂಸ್ ಬರೋಲ್ಲ. ಬಂದಷ್ಟು ಬರಲಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸುಮ್ಮನೆ ಕೂತ್ಕೊಂಡೋದ್ಕಿಂತ ಮನೇಲಿ ಒಂದು 4 ಕಾಸು ಎಷ್ಟೇ ಆಗಲಿ, 100 ಇರಲಿ 200 ಇರಲಿ, ಮನೇನ ಕೆಲಸ ಮಾಡಿಕೊಂಡು ಮಗಳು ನೋಡಿಕೊಂಡು ಮಕ್ಕಳು ನೋಡಿಕೊಂಡು ಎಲ್ಲ ನೋಡಿಕೊಂಡು ನಾವು 100 ರೂಪಾಯಿ ದುಡಿತಾ ಇದ್ದೀವಿ ಒಂದು ದಿನಕ್ಕೆ ಅಂದರೆ ಅದರಲ್ಲಿರುವಂಥ ಖುಷಿ ಇನ್ಯಾವುದ್ರಲ್ಲೂ ಇಲ್ಲ. ಬಂದಷ್ಟು ಬರಲಿ ಅಂತ ಹೇಳ್ಬಿಟ್ಟು ಮಾಡಾಕತ್ತೀನಿ ಯೂಟ್ಯೂಬ್. ಸುಮ್ಮನೆ ಈಗೇನಂದರೆ ಗೌರ್ಮೆಂಟ್ ಜಾಬ್ ಅಂತ ಹೇಳಿಬಿಟ್ಟು ಎಷ್ಟೊಂದು ಜನ ಜೀವನನ ಹಾಳು ಮಾಡ್ಕೊತಾರೆ. ಪಾಪ ಹೆಣ್ಮಕ್ಳದ್ದು ಹೆಂಗೋ ಕೊಟ್ಟ ಮನೆಗೆ ಮದುವೆ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಹೆಂಗೋ ಒಂದು ರೀತಿ ಇರ್ತಾರೆ. ಬಟ್ ಗಂಡು ಮಕ್ಳದಾಗ ಭಾಳ ಕಷ್ಟ. ಈಗ ಹೆಂಗಾಗೈತಿ ಅಂದರೆ BEd ಮಾಡಿದವ್ರಿಗಂತೂ ಏನೂ ವ್ಯಾಲ್ಯೂವೇ ಇಲ್ಲ. ಯಾಕಂದ್ರೆ ಈಗ ಪ್ರೈವೇಟ್ ಸ್ಕೂಲಲ್ಲಿ ಹೋದರೆ ಒಂದು 15,000 10,000 ಹಿಂಗೆ ಕೊಡ್ತಾರೆ. ಅದಕ್ಕಿಂತ ಕಡಿಮೆನೇ ಕೊಡ್ತಾರೆ. ಅದೇ ನಾವು ಇದು ಗೆಸ್ಟ್ ಟೀಚರಾಗಿ ಹೋದ್ರೆ ಒಂದು 10,000 12,000 ಹಿಂಗೆ ಕೊಡ್ತಾರೆ. ಬಟ್ ಅದರಿಂದ ಎಷ್ಟೊಂದು ಕಷ್ಟಗಳು, ಎಷ್ಟೊಂದು ಇದು ಇರ್ತಾವೆ. ಇವಾಗ ನೋಡಿರಿ, ಯಾವುದೇ ಒಂದು ಬಟ್ಟೆ ಅಂಗಡಿಗೆ ಹೋಗಲಿ, ಇಲ್ಲ ಯಾವುದೋ ಒಂದು ಮೊಬೈಲ್ ಶಾಪಿಗೆ ಹೋಗಲಿ, ಅಲ್ಲಿ ಹೋದರೆ ಏನೋ ಇಲ್ಲಾಂದ್ರೆ ಒಂದು 15,000 20,000 ಆದರೂ ದುಡ್ಡು ಕೊಡ್ತಾರೆ ಪೇಮೆಂಟು. ಬಟ್ ನಾವು BEd ಮಾಡಿ ಎಷ್ಟೊಂದು ದುಡ್ಡು ಖರ್ಚು ಮಾಡಿ ಕಷ್ಟಪಟ್ಟು BEd ಮಾಡಿರ್ತೀವಿ. ಬಟ್ ಅದಕ್ಕೆ ತಕ್ಕಂಥ ಪ್ರತಿಫಲದಂಗೆ ಪೇಮೆಂಟ ಸಿಗಂಗಿಲ್ಲ ಪಾಪ. ನನ್ನ ಪ್ರಕಾರ BEd ಮಾಡೋದೇ ವೇಸ್ಟ್ ಅನ್ನಿಸ್ಬಿಟ್ಟೈತಿ ಈಗಿನ ಕಾಲದಾಗ. ಗೌರ್ಮೆಂಟ್ ಅಂತೂ ಕಾಲ್ ಮಾಡ್ತಾಯಿಲ್ಲ, ಟೀಚರ್ ಪೋಸ್ಟ್ ತುಂಬಿಸ್ಕೊತಾ ಇಲ್ಲ. ನಮ್ದು ಹೆಂಗೋ ಜೀವನ ನಡೀತೈತಿ. ಬಟ್ ಗಂಡು ಮಕ್ಕಳು BEd ಮಾಡಿರ್ತಾರೆ ನೋಡ್ರಿ, ಅವ್ರದ್ದಂತೂ ಭಾಳ ಕಷ್ಟ. ಈಗಿನ ಕಾಲದಾಗಂತೂ BEdಗೆ ವ್ಯಾಲ್ಯೂನೇ ಇಲ್ಲ. ಆಮೇಲೆ ಎಲ್ಲರೂ ಇಂಜಿನಿಯರಿಂಗು ಡಾಕ್ಟ್ರ್ ಅಂತ ಓದ್ತಾರೆ. ಬಟ್ ಕೆಲವೊಂದಿಷ್ಟು ಜನ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಜನ BEd ಮಾಡಿಕೊಂಡು ಸುಮ್ಮನೆ ವೇಸ್ಟು, ದುಡ್ಡು ವೇಸ್ಟು, ಟೈಮು ವೇಸ್ಟು. ಅದ್ರ ಬದಲಿಗೆ ಏನಾದರೂ ಒಂದು ಸ್ಕಿಲ್ ಇರುವಂಥ ಏನಾದರೂ ಒಂದು ಕಲೆನ ಕಲಿತು ಜೀವನ ಸಾಗಿಸಿದ್ರೆ ಆಕೈತಿ. ತುಂಬಾ ಜೀವನ ಭಾಳ ಕಷ್ಟ ಐತಿ ಫ್ರೆಂಡ್ಸು. ಈಗಿನ ಕಾಲದಾಗಂತೂ ಎಜುಕೇಷನ್ ಮಾಡಿದವ್ರಿಗಂತೂ ಏನೋ ಅಷ್ಟು ಬೆಲೆನೇ ಇಲ್ಲ. ಇನ್ನೂ ಎಜುಕೇಷನ್ ಮಾಡದೇ ಇರೋರು ಹೆಂಗೋ ಒಂದು ಜೀವನ ಮಾಡ್ಕೊಂಡು ಬದುಕ್ತಾರೆ. ಇಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್